ಇನ್ನು ಆರ್ಟಿಐ ಕಾರ್ಯಕರ್ತನ ಸೋಗ್ನಲ್ಲಿ ಲಕ್ಷ ವಸೂಲಿಗೆ ಇಳಿದಿದ್ದಂತಹ ವ್ಯಕ್ತಿ ಹಾಗೂ ಮತ್ತವನ ಸಹಚರ ರೌಡಿ ಶೀಟರ್ಗಳನ್ನ ಸಿಸಿಬಿ ಪೊಲೀಸರು ಬಂಧಿಸಿದ್ದಾರೆ. ಯಾಕೆ ಅನ್ನೋದ್ರ ಫುಲ್ ಡೀಟೇಲ್ ತೋರಿಸ್ತೀವಿ ನೋಡಿ. ಬಿಲ್ಡರ್ಸ್, ರಿಯಲ್ ಎಸ್ಟೇಟ್ ಉದ್ಯಮಿಗಳೇ ಇವರ ಟಾರ್ಗೆಟ್. ತಿಂಗಳಿಗೆ ರೊಕ್ಕ ಕೊಡದಿದ್ರೆ ಕೇಸ್ ಹಾಕ್ತೀವಿ ಅಂತ ಬೆದರಿಕೆ. ಆರ್ಟಿಐ ಕಾರ್ಯಕರ್ತ ರೌಡಿ ಶೀಟರ್ ಬಂಧಿಸಿದ ಸಿಸಿಬಿ. ಆರ್ಟಿಐ ಕಾರ್ಯಕರ್ತ ಅಂದ್ರೆ ಅದೊಂದು ಜವಾಬ್ದಾರಿಯುತ ಕೆಲಸ. ಭ್ರಷ್ಟಾಚಾರಿಗಳು, ಅಕ್ರಮ ವಲಸೆಕೋರರನ್ನ ಪತ್ತೆ ಮಾಡಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ನೋಡ್ಕೋತಾರೆ. ಸಾಮಾನ್ಯ ಜನರ ಪರವಾಗಿ ನಿಂತು ದನಿ ಆಗ್ತಾರೆ. ಆದ್ರೆ ಇಲ್ಲೊಬ್ಬ ಆರ್ಟಿಐ ಕಾರ್ಯಕರ್ತನ ಹೆಸರಲ್ಲಿ ಲಕ್ಷ ವಸೂಲಿ ಮಾಡಿ ಪೊಲೀಸರ ಅತಿಥಿಯಾಗಿದ್ದಾನೆ. ಎಸ್, ಈ ಫೋಟೋದಲ್ಲಿ ಕಾಣ್ತಾ ಇರೋನ ಹೆಸರು ದೀಪಕ್ ಗೌಡ. ಮತ್ತೋರ್ವ ಮಾಗಡಿ ರೋಡ್ನ ರೌಡಿ ಶೀಟರ್ ರಕ್ಷಿತ್. ಇವರಿಬ್ರು ನಗರದಲ್ಲಿ ನಡೆಯುವ ಕೆಲ ಅನೈತಿಕ ಚಟುವಟಿಕೆಗಳು, ಜಾಗಗಳು, ನಿರ್ಮಾಣ ಹಂತದ ಕಟ್ಟಡಗಳು, ಬಿಬಿಎಂಪಿ ಕಚೇರಿ, ರಿಯಲ್ ಎಸ್ಟೇಟ್ ಉದ್ಯಮಿಗಳ ಕೆಲಸದ ಬಗ್ಗೆ ಗಮನ ಹರಿಸ್ತಾರೆ. ತಿಂಗಳಿಗೆ ಇಷ್ಟು ಕೊಡಬೇಕು, ಇಲ್ಲ ಅಂದ್ರೆ ಕೇಸ್ ಹಾಕ್ತೀವಿ, ಮೀಡಿಯಾಗೆ ಕೊಡ್ತೀವಿ ಅಂತ ಬೆದರಿಕೆ ಹಾಕಿ ಹಣ ವಸೂಲಿ ಮಾಡ್ತಿದ್ರಂತೆ. ಜೈ ಹಿಂದ್ ಸಂಘಟನೆಯ ಮುಖ್ಯಸ್ಥ ಅಂತಾನು ಹೇಳ್ಕೊಂಡು ತಿರುಗಾಡ್ತಾ ಇದ್ದ ದೀಪಕ್ ಗೌಡ ರೌಡಿ ಶೀಟರ್ಗಳ ಜೊತೆಗೆ ಸೇರಿ ಮಾಗಡಿ ರಸ್ತೆ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಬಿಂದು ವೆಂಚರ್ಸ್ ಮಾಲೀಕರಿಗೆ ಬೆದರಿಕೆ ಹಾಕಿದ್ದ. ಅವರ ಬಿಲ್ಡಿಂಗ್ ನ ಬಳಿ ಹೋಗಿ, ಬಿಲ್ಡಿಂಗ್ ಸರಿ ಇಲ್ಲ, ರೂಲ್ಸ್ ಪ್ರಕಾರ ಕಟ್ಟಿಲ್ಲ, ಇದನ್ನೆಲ್ಲ ಬಹಿರಂಗ ಮಾಡ್ತೀವಿ, ಇಲ್ಲ ಅಂದ್ರೆ 85 ಲಕ್ಷ ಹಣ ಕೊಡು, ಬಿಡ್ತೀವಿ ಅಂತ ಬೆದರಿಕೆ ಹಾಕಿದ್ನಂತೆ. ಈ ಸಂಬಂಧ ಬಿಲ್ಡರ್ ನಿಂದ ದೂರು ಪಡೆದಿದ್ದ ಸಿಸಿಬಿ ಸಂಘಟಿತ ಅಪರಾಧ ಘಟಕದ ಅಧಿಕಾರಿಗಳು ಆರ್ಟಿಐ ಕಾರ್ಯಕರ್ತ ದೀಪಕ್ ಗೌಡ ಹಾಗೂ ತಾವರೆಕೆರೆ ರೌಡಿ ಶೀಟರ್ ರಕ್ಷಿತ್ ನನ್ನ ಬಂಧಿಸಿದ್ದಾರೆ. ಒಬ್ಬರು ಆರ್ಟಿಐ ಕಾರ್ಯಕರ್ತ, ಇನ್ನೊಬ್ಬ ರೌಡಿ ಶೀಟರ್. ಇವರಿಬ್ಬರೂ ಅವರ ದಾಖಲಾತಿಗಳನ್ನು ಪರಿಶೀಲನೆ ಮಾಡಿ ಅವರಿಗೆ ನಿಮ್ಮ ಕಟ್ಟಡದ ವಿರುದ್ಧ ನಾವು ಬಿಬಿಎಂಪಿಗೆ ದೂರು ನೀಡಿದ್ದೀವಿ, ಸೆಟಲ್ ಮಾಡ್ಕೊಳ್ಳಿ, ದುಡ್ಡು ಕೊಡಿ ಅಂತಕ್ಕಂಥ ಒಂದು ಬೇಡಿಕೆಯನ್ನಿಟ್ಟು ನಂತರ ರೌಡಿ ಶೀಟರ್ನು ಕೂಡ ಅದರಲ್ಲಿ ಇನ್ವಾಲ್ವ್ ಮಾಡಿ ಬೆದರಿಕೆ ಹಾಕ್ಸ್ತಕ್ಕಂಥ ಒಂದು ಘಟನೆ ನಡೆದಿದ್ದು. ಅವರು ಅದರ ಬಗ್ಗೆ ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅವರನ್ನ ವಶಕ್ಕೆ ಪಡೆದು ನಂತರ ಕಾನೂನು ಕ್ರಮ ಜರುಗಿಸಿದ್ದಾರೆ. ಈ ಇಬ್ರು ಕೂಡ ಶ್ರೀರಾಂಪುರ ರೌಡಿ ಶೀಟರ್ ಅಜಯ್ ಕುಮಾರ್ ಎಂಬಾತನ ಜೊತೆ ಸೇರಿ ನಗರದ ಹಲವೆಡೆ ಇದೇ ರೀತಿ ಕೃತ್ಯ ಸಿಗ್ತಾ ಇದ್ರು ಅಂತ ತನಿಖೆ ವೇಳೆ ಗೊತ್ತಾಗಿದೆ. ಸದ್ಯ ರೌಡಿ ಶೀಟರ್ ಅಜಯ್ ಕುಮಾರ್ ನಾಪತ್ತೆಯಾಗಿದ್ದು ಆತನ ಹುಡುಕಾಟಕ್ಕೆ ಸಿಸಿಬಿ ಟೀಮ್ ಮುಂದಾಗಿದೆ. ಉಮೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.